ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರೋಣ ತಾಲೂಕು ಹೊಳೆಯಲ್ಲೂರಿಗೆ ಬಂದೀನಿ ರೀ. ಆಮೇಲೆ ಇಲ್ಲಿ ಶಿವಪಾರ್ವತಿ ದೇವಸ್ಥಾನ ಐತ್ರಿ. ಇಲ್ಲಿ ಭಾಳ ಚಂದ ಐತಿ. ಆಮೇಲೆ ಇದು ಮಲಪ್ರಭಾ ನದಿ ದಂಡೆ ಮೇಲೆ ಐತ್ರಿ. ಇದು ಒಂಥರ ನೋಡೋಕೆ ಭಾಳ ಚಂದ ಐತಿ ದೇವಸ್ಥಾನ. ಅದಕ್ಕೆ ಬರ್ರಿ ಈಗ ದೇವಸ್ಥಾನ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಬರ್ರಿ ಹೋಗೋಣ. ನೀವು ಈ ದೇವಸ್ಥಾನಕ್ಕೆ ಬರೋರಿದ್ರಂದ್ರೆ ಈ ದೇವಸ್ಥಾನ ಗದಗ ಜಿಲ್ಲಾ ರೋಣ ತಾಲೂಕು ಹೊಳೆಯಲ್ಲೂರು ಅಂತೇಳಿ ಐತಿ. ಈ ದೇವಸ್ಥಾನಕ್ಕೆ ನೀವು ಬರೋರಿದ್ರಂದ್ರೆ ನಿಮ್ಗೆ ರೈಲ್ವೆ ಮೂಲಕನೂ ಬರ್ಬೋದು, ಆಮೇಲೆ ಬಸ್ಸೂ ಅದ ಬರೋಕೆ. ಅದಕ್ಕೆ ನೀವು ಏನರ ಈ ರೂಟಿಗೆ ಬರೋರಿದ್ರಂದ್ರೆ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ಭೇಟಿ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಇದೀವ್ರಿ. ಈಗ ಇಲ್ಲಿ ಈ ದೇವಸ್ಥಾನದ ಅಧ್ಯಕ್ಷರದಾರ ಇಲ್ಲಿ. ಅದಕ್ಕೆ ಅವರು ಸರ್ಗೆ ಕಡೆಯಿಂದ ದೇವಸ್ಥಾನ ಬಗ್ಗೆ ಒಂಚೂರು ಮಾಹಿತಿಯನ್ನು ನಾವು ಕೇಳೋಣ್ರಿ. ಸಂಪೂರ್ಣ ಮಾಹಿತಿ ಅವ್ರು ನಮ್ಗೆ ಹೇಳ್ತಾರಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಗೆ ದೇವಸ್ಥಾನ ಬಗ್ಗೆ ಒಂಚೂರು ಮಾಹಿತಿ ಹೇಳಲ್ಲ ಸರ್. ಅಧ್ಯಕ್ಷನಾಗಿ ನಾನು ಶಿವಪ್ಪ ವೀರಭದ್ರಪ್ಪ ಯಾವಾಗಲ್ಲ 18-19 ವರ್ಷ ಆಯ್ತು. ಈ ಸೇವಾ ಮಾಡೋಕೆ ನನಗೆ ಶಶಿಧರಾಚಾರ್ಯ ಒಂದು ಅವಕಾಶ ಕೊಟ್ರೆ. ಅದರ ಜೊತೆಗೆ ಈ ಸೇವಾ ಕಾರ್ಯದೊಳಗೆ ಶ್ರೀಯುತ ಈರಣ್ಣಗಾಳಿಯವರು ನಮ್ಮ ಕಾರ್ಯಾಧ್ಯಕ್ಷರು. ಅವರು ಒಂದು ನಮ್ಮ ಮಾಂಗಲ್ಯ ಮಂದಿರದ ಪರಿಪೂರ್ಣ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾರೆ. ಅದರ ಜೊತೆಗೇ ಭೀಮಂಗೌಡ ಭೀಮಂಗೌಡರು ಅಂತ ಒಂದು ಡಾಕ್ಟರ್ ಅದಾರ, ಅವರು ಸಹಿತ ಕೆಲಸ ಮಾಡ್ತಾರೆ. ಶಶಿಧರ್ ಭಿಕ್ಷಾವತಿ ಹಿರೇಮಠ ಅಂತಾರೆ, ಅವರ ಖಜಾಂಚಿ. ಅವರು ತಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಇದನ್ನು ಭಾಳ ಒಂದು ನಿಷ್ಠೆ ಪಾರ್ವತಿ ಪರಮೇಶ್ವರ ಗುಡಿ ಅಂತಂದು ಪ್ರಸಿದ್ಧ ಆಗೈತೆ ರೀ. ಹಾಂ ಸರ್. ಆಮ್ಯಾಗ ಈಗ ನಾವು ಅದನ್ನು ಶಿವಪಾರ್ವತಿ ಮಾಂಗಲ್ಯ ಮಂದಿರ ಅನ್ನೊಂದು ಈಗ ನಾವು ಅದನ್ನು ಮಾಂಗಲ್ಯ ಮಂದಿರ ಕಟ್ಸಾಕತ್ತೀವಿ. ಇಲ್ಲೇ ಮೂಲ ಶ್ರೀ ಶಿವಪಾರ್ವತಿ ಈಶ್ವರ ಗುಡಿ ಐತಿ. ಮೂಲ ಹೊಳಬೇಶ್ವರೇಶ್ವರ ಗುಡಿ ಅಂತಾರೆ. ಇದು ಮೊದಲೇಕ ಸ್ಮಶಾನ ಜಾಗ ಇತ್ತು. ಆ ಜಾಗದೊಳಗೆ ಶ್ರೀ ಚಂದ್ರಶೇಖರಾಚಾರ್ಯ ಅನುಷ್ಠಾನ ಮಾಡಿ ಇದಕ್ಕೊಂದು ರೂಪರೇಷ ಕೊಟ್ಟರು. ಈ ಹೊಳಬಸವೇಶ್ವರ, ಆಮ್ಯಾಗಿಂತ ಇಲ್ಲಿ ಬಸವಣ್ಣ, ಇಲ್ಲಿ ಕಾಡು ಬಸವಣ್ಣ, ಇದ್ರೊಳಗೆ ಹೊಳೆಬಸವೇಶ್ವರ ಅಂತಂದು ಹೊಳೆ ಒಳಗೂ ಒಂದು ದೇವಸ್ಥಾನ ಐತಿ. ಇದು ಒಂದು ಪವಿತ್ರವಾದ ಸ್ಥಾನ ಆಗೈತಿ. ಇಲ್ಲೇ ಮೊದಲಿಗೆ ಏನೂ ವ್ಯವಸ್ಥೆ ಇಲ್ಲದ ಟೈಮ್ನಾಗ ಒಂದು ದಿವ್ಸಕ್ಕೆ 100 ಲಗ್ನಗಳು ನಡೀತಿತ್ತು. ಎಷ್ಟು ಕ್ರೌಡ್ ಇರ್ತಿತ್ತು ಅದು ನಾ ಹೇಳೋಕ್ಕೋಲ್ಲ. ಆದರೆ ಇವತ್ತಿನ ದಿನಮಾನ ಎಲ್ಲ ಸುಧಾರಿಸೈತಿ. ಈ ಸುಧಾರಿಸಿದ ಜನ ಮಾಂಗಲ್ಯ ಮಂದಿರ ಬೇಕು ಅಥವಾ ಇಳ್ಕೊಳ್ಳೋಕೆ ವ್ಯವಸ್ಥೆ ಬೇಕು, ಎಲ್ಲ ಸೌಲಭ್ಯಗಳನ್ನು ಕೇಳ್ತಾರೆ. ಅದೇ ಥರನಾಗಿ ಈಗ 20 ವರ್ಷದಿಂದ ನಮ್ಮ ರೋಟ್ರಾಕ್ಸ್ ಸಂಸ್ಥೆಯವರ ಕೈಯಾಗ ಶ್ರೀ ಚಂದ್ರಶೇಖರ ಸ್ವಾಮಿಗಳು, ಶಶಿಧರ ಸ್ವಾಮಿಗಳು, ಚಂದ್ರಶೇಖರ ಸ್ವಾಮಿಗಳು ಆದ್ಮ್ಯಾಗ ಶಶಿಧರ ಸ್ವಾಮಿಗಳು ಅಂತಂದು ಅವರು ಈ ಇದನ್ನು ಉತ್ತರಾಧಿಕಾರಿ ಅಂತ ತೊಗೊಂಡ್ರು. ಇನ್ನೊಂದು ಹೆಚ್ಚಿನ ವಿಷಯ ಏನಪ್ಪ ಅಂತಂದ್ರೆ, ಇಲ್ಲಿ ಲಗ್ನ ಆದಂಥ ವಧುವರರು ಅಥವಾ ಇಲ್ಲಿ ಲಗ್ನ ಆದಂಥ ದಂಪತಿಗಳು ಯಾವುದೇ ಸಂಕಷ್ಟ ಇಲ್ಲದ ತಮ್ಮ ದಾಂಪತ್ಯ ಜೀವನವನ್ನು ಹಣಗಂಡೈತಿ. ಆ ಭಗವಂತ ಅದನ್ನು ಎಲ್ಲ ನೆರವೇರಿಸ್ಕೊಡ್ತಾನಂತಂದು ನಾವು ತಿಳ್ಕೊಂಡಿವಿ. ಆಯ್ತು ರೀ ಸರ್. ಈಗ ಇನ್ನೊಂದು ದೇವಸ್ಥಾನ ಉತ್ಸವನ ಯಾವಾಗ ಮಾಡ್ತೀರಿ? ಜಾತ್ರೆ ಉತ್ಸವ? ಶಿವರಾತ್ರಿ ಅಮಾವಾಸ್ಯೆ ದಿವಸ ನಮ್ಮ ತೇರು ಐತೈತಿ ರೀ. ಶಿವರಾತ್ರಿ ಜಾತ್ರೆ ಐತೈತಿ. ಅದರ ಹಿಂದಿನ ದಿವಸ ಈ ಶಿವರಾತ್ರಿ ಏನಿರುತ್ತಲ್ಲ, ಶಿವರಾತ್ರಿ ಅಮಾವಾಸ್ಯೆ ದಿವಸ ತೇರು ಎಳಿತೈತಿ. ಅದ್ರ ಹಿಂದಿನ ದಿವಸ ಶಿವರಾತ್ರಿ ಏನಿರುತ್ತಲ್ಲ, ಅವತ್ತು ಎಲ್ಲರೂ ಶಿವೋಗ ಇರ್ತಾರೆ. ಆ ಶಿವೋಗ ದಿವಸ ಇಲ್ಲೆಲ್ಲರೂ ಬರ್ತಾರೆ. ಸಾಯಂಕಾಲ ಶಿವ ಪಾರ್ವತಿಯರ ಒಂದು ವಿವಾಹ ಆಕೈತಿ ಅವತ್ತು ಸಾಯಂಕಾಲ. ಅದನ್ನು ಈ ಹೆಂಗೆ ನಾವಿಲ್ಲಿ ಮದುಮಕ್ಕಳ ಲಗ್ನ ಮಾಡ್ತೀವಲ್ಲ, ಆ ಟೈಪ್ ಒಂದು ಶಿವರಾತ್ರಿ ದಿವಸ ಸಾಯಂಕಾಲ ಇಲ್ಲಿ ಶಿವ ಮತ್ತು ಪಾರ್ವತಿಯರ ಲಗ್ನ ಆಕೈತಿ. ಆ ಶಿವಪಾರ್ವತಿಯರ ಮೂರ್ತಿನ ಇವನ್ನ ನಾವಿಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಅವತ್ತು ಲಗ್ನ ಮಾಡ್ತೀವಿ. ಅದೊಂದು ಪ್ರತೀತಿ ಐತ್ರಿ. ಚೌಕ್ರಿ ಹೆಂಗೆ ಲಗ್ನ ಮಾಡ್ತಾರೆ ಆ ಟೈಪ ಲಗ್ನ ಮಾಡ್ತೀವಿ. ಅದ್ರಾಗ ಏನೂ ಕೊರತಿಲ್ಲ. ಆಮೇಲೆ ಶ್ರಾವಣ ಮಾಸದಾಗ ಏನು ಪೂಜೆ? ಶ್ರಾವಣ ಮಾಸದಾಗ ನಿರಂತರ ಅಭಿಷೇಕ ಇರ್ತೈತಿ.
ನಿರಂತರ ಅಭಿಷೇಕ ಇರ್ತೈತಿ. ಅನ್ನಪ್ರಸಾದ ಮಾಡುತ್ತೀರಿ. ಅನ್ನಪ್ರಸಾದ ಮಾಡ್ತೀವಿ ಭಕ್ತಾದಿಗಳು. ಶಿವಪಾರ್ವತಿ ದೇವಸ್ಥಾನದ ಮುಂಭಾಗದಾಗ ಕಾಡು ಬಸವೇಶ್ವರ, ಆಮೇಲೆ ವೀರಭದ್ರೇಶ್ವರ, ಈ ರೀತಿ ದೇವಸ್ಥಾನಗಳು ಅದಾವ್ರಿ ಇಲ್ಲಿ. ಬರ್ರಿ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಇವರ ಆಶೀರ್ವಾದ ತೊಗೊಳ್ಳೋಣ. ಆಮೇಲೆ ಆ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬರ್ರಿ. पंचाक्षरमनोपमान पंचवृताकृतो वन्दे पंचाचारं जगद्गुरुन् वागर्तैव संवर्त वागर्त प्रतिवर्ते जगतो पितरो वन्दे पार्वते परमेश्वरं वीरभद्रेश्वराय विद्महे महारुद्राय धीमहि तन्नो वीरभद्रेश्वर प्रचोदयात् अस्ते जमानस्य नाम्यः नागेशनां देहस्य सकुटुम्बं ಭದ್ರಂ ಕರ್ಣೇ ವಿಶ್ರೋಣಿಯಾಮದೇವಾಃ. ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಭದ್ರಕಾಳಿ ಮಾತೆಯ ಒಂದು ದೇವಸ್ಥಾನ, ಅದರ ಜೊತೆಗೇ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಕಮಿಟಿ 2024ರಲ್ಲಿ ರಚನೆ ಆಯಿತು. ಅದರ ಅಧ್ಯಕ್ಷರ ಶ್ರೀ ಚಂದ್ರಕಾಂತ್ ಗೌಡ ಪಾಟೀಲ್ ಹಾಗೂ ಕಾರ್ಯದರ್ಶಿಯಾಗಿ ಕಲ್ಮೇಶ್ ಸಾಸಳೆ ಅವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೊಳೆಆಲೂರಿನಲ್ಲಿ ಬಹುದಿನಗಳ ಒಂದು ಬೇಡಿಕೆ ಇತ್ತು. ಏನಪ್ಪ ಅಂತಂದ್ರೆ ವೀರಭದ್ರೇಶ್ವರನ ಭಕ್ತಾದಿಗಳು ಹೊಳೆಆಲೂರಿನ ಭಾಳ ಜನ ಇದ್ದಾರೆ. ಹೊಳೆಆಲೂರಿನಲ್ಲಿ ಭಾಳ ಜನ ಇದ್ದದಕ್ಕೆ ವೀರಭದ್ರ ದೇವಸ್ಥಾನ ಇರಲಿಲ್ಲ ಇಲ್ಲೇ. ಇದನ್ನು ಮಾಡಬೇಕು ಅನ್ನುವಂಥದ್ದು ಹಿರಿಯರ, ನಮ್ಮೂರ ಹಿರಿಯರಲ್ಲಿ ಭಾಳ ಜನ ಒಂದು ಅಪೇಕ್ಷೆ ಇತ್ತು. ಅದರಲ್ಲಿ ಬಿ ಸಾಸಳ್ಳಿ ಹಾಗೂ ಇನ್ನೂ ಹಲವಾರು ಜನಗಳ ಒಂದು ಟೀಮ್ ಇತ್ತು. ಅವರು ಈ ವೀರಭದ್ರೇಶ್ವರ ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ಟಬೇಕನ್ನುವಂಥ ಒಂದು ದೊಡ್ಡ ಅಪೇಕ್ಷೆ ಇತ್ತು ಅವರಲ್ಲಿ. ಆ ಅಪೇಕ್ಷೆ ಇದ್ದಾಗ ಇದನ್ನು ನಮ್ಮ ಸಹೋದರರೆಲ್ಲರೂ ಕೂಡಿಕೊಂಡು ವಿಚಾರ ಮಾಡಿ ಈ ಸಂಸ್ಥೆಯ ಒಂದು ಮುಖ್ಯ ರೂವಾರಿಯನ್ನು ಇವರಿಬ್ಬರನ್ನ ಮಾಡಲಾಯಿತು. ಅದರ ಜೊತೆಗೇ ಇಲ್ಲೇ ವೀರಭದ್ರೇಶ್ವರನ ಜೊತೆಗೆ ಭದ್ರಕಾಳಿ ಮಾತೆ ಹಾಗೂ ನಮ್ಮ ಊರಿನ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ನಮ್ಮ ಸುತ್ತಮುತ್ತಲಿನ ಗ್ರಾಮಗಳ ಜನರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇಲ್ಲೇ ಸ್ಥಾಪನೆ ಮಾಡಲಾಗಿದೆ. ಅದರ ಜೊತೆಗೇ ಇಲ್ಲಿ
ಶಿವಪಾರ್ವತಿ ಮಾಂಗಲ್ಯ ಮಂದಿರ ಕೂಡ ಇದೆ. ಯಾಕಂದ್ರೆ ಶಿವಪಾರ್ವತಿಯರ ಮಗನಾದ ವೀರಭದ್ರೇಶ್ವರನಿಗೆ ಒಂದು ತಾಕತ್ತು ಕೊಡಲಿಕ್ಕೆ, ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಶಿವಪಾರ್ವತಿಯರು ಇಲ್ಲಿದ್ದಾರೆ. ಇದರ ಜೊತೆಗೇ ಈಗ ನಮ್ಮಲ್ಲಿ ಪ್ರತಿ ಹುಣ್ಣಿಮೆಯ ದಿವಸ ಒಬ್ಬರು ಅಕ್ಕಿ ಹಾಲೂರಿನಿಂದ ಶ್ರೀಗಳು ಬರ್ತಾರೆ. ಅವರು ಬಂದು ಈ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನ ಪಡಿಸಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದದೊಂದಿಗೆ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಆಮೇಲಿಂದ ದೋಷಗಳ ನಿವಾರಣಾರ್ಥವಾಗಿ ಇಲ್ಲಿ ಪೂಜೆಗಳನ್ನು ಮಾಡಲಾಗ್ತದೆ. ನಮ್ಮೆಲ್ಲರ ಒಂದು ಮನಸ್ಸಿನೊಳಗೆ ಹೋಗಿ ನಮ್ಮೆಲ್ಲರ ಒಂದು ಚೈತನ್ಯ ಮೂರ್ತಿಯಾಗಿ ನಿಂತು ಶ್ರೀ ವೀರಭದ್ರ ಸ್ವಾಮಿ ತನ್ನ ಸ್ವಂತ ಕೆಪಾಸಿಟಿ ಏನೈತಿ ಅನ್ನೋದನ್ನು ಜನರಲ್ಲಿ ಬಿತ್ತರಪಡಿಸಿದ್ದಾನೆ. ಯಾಕಪ್ಪ ಅಂತಂದ್ರೆ ಒಂದು ಗುಡಿ ಕಟ್ಟುವುದಾಗಲಿ, ಒಂದು ಕಟ್ಟಡ ಕಟ್ಟುವುದಾಗಲಿ, ಯಾವ ಟೈಮಿಗೆ ಅವರು ಹೇಳಿರ್ತಾರ ಅದರ 4 ಪಟ್ಟು ಟೈಮ್ ಹೋಗುವಂಥ ದಿನಮಾನದೊಳಗೆ ಇಷ್ಟು ನೀಟಾದ, ಇಷ್ಟು ಕರಕೌಶಲ್ಯ ತುಂಬಿದಂಥ ಇವೆಲ್ಲ ಬೇರೆ ಬೇರೆ ಕಡೆಯಿಂದ ಕರ್ಕೊಂಬಂದು ಕೆಲಸ ಮಾಡಿಸಿದ್ದವು. ಅದರ ಜೊತೆಗೇ ಮೂರ್ತಿಯನ್ನು ಸಾಕ್ಷಾತ್ ವೀರಭದ್ರ ಸ್ವಾಮಿಯೇ ಇಲ್ಲಿ ಬಂದು ಇಳಿದಾನ ಅನ್ನುವಂಥ ಒಂದು ಪ್ರತೀತವಾಗಿದ್ಲಿ. ಇಲ್ಲಿ ಪ್ರತಿ ದಿವಸ 100 ಜನ ಭಕ್ತರು ಬಂದ್ರೆ ಮಂಗಳವಾರ ದಿವಸ ಶ್ರೀ ವೀರಭದ್ರ ಸ್ವಾಮಿಯ ಒಂದು ವಾರ, ಅವತ್ತು ಭಕ್ತರು 1000 ಮಂದಿ ಬರ್ತಾರೆ. ಇಲ್ಲಿವರೆಗೂ ನೀವೇನು ನೋಡಿರಲ್ಲ, ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ಅದಕ್ಕೆ ಈಗ ಯಾರು ನನ್ನ ಚಾನಲ್ ಹೊಸ ನೋಡಾಕತ್ತಿರಲ್ಲ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಅನಿಸಿಕೆಗಳು ಏನದಾವಲ್ಲ ಅವು ನನಗೆ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗೋಣ. ನಮಸ್ಕಾರ.